ಧಮ್ ಇದ್ರೆ ಬಂದು ಬೌಲಿಂಗ್ ಮಾಡು ಎಂದು ಟ್ರಾವಿಸ್ ಹೆಡ್ ಕೆಣಕಿ ಅವಮಾನಕ್ಕೊಳಗಾದ ಕೊಹ್ಲಿ. ನಂತರ ನಡೆದಿದ್ದೇ ಬೇರೆ. ಇದೆಲ್ಲ ಬೇಕಿತ್ತ ಕಿಂಗು? ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 2026 67ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ 55 ರನ್ಗಳ ಅಮೋಘ ಗೆಲುವು ದಾಖಲಿಸಿತು. ಉಭಯ ತಂಡಗಳಿಗೂ ಇದು ಲೀಗ್ ಹಂತದ ಕೊನೆಯ ಪಂದ್ಯವಾಗಿದ್ದರಿಂದ ಈ ಪಂದ್ಯದ ಫಲಿತಾಂಶ ಪ್ಲೇ ಆಫ್ ಸುತ್ತಿನ ಪಂದ್ಯಗಳ ನಿರ್ಧಾರ ಮಾಡುತ್ತಿತ್ತು. ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 255 ರನ್ ಕಲೆ ಹಾಕಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 256 ರನ್ಗಳ ಗುರಿಯನ್ನ ನೀಡಿತು. ಈ ಗುರಿಯನ್ನ ಬೆನ್ನಟ್ಟುವಲ್ಲಿ ವಿಫಲವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 800 ರನ್ ಕಲೆ ಹಾಕಿತು. RCB ಉತ್ತಮ ನೆಟ್ ರನ್ ರೇಟ್ ಹೊಂದಿದ ಕಾರಣ 166 ರನ್ ಕ್ರಾಸ್ ಮಾಡಿದ್ರೆ ಟಾಪ್ 2 ಸ್ಥಾನ ಸಿಗುವುದು ಪಕ್ಕ ಆಗಿತ್ತು. 200 ರನ್ ಬಾರಿಸಿದ ಕಾರಣ ಟಾಪ್ 1 ಸ್ಥಾನ ಪಕ್ಕ ಆಯಿತು ಹಾಗೂ ಹೈದರಾಬಾದ್ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತು. ಹೀಗಾಗಿ ಟಾಸ್ 2 ಸ್ಥಾನಗಳಲ್ಲಿ ಪಡೆದ RCB ಹಾಗೂ ಗುಜರಾತ್ ಟೈಟನ್ಸ್ ಕ್ವಾಲಿಫೈಯರ್ 1ಕ್ಕೆ ಆಯ್ಕೆಯಾಗಿದ್ದು, ಹೀಗೆ ಈ ಪಂದ್ಯದಲ್ಲಿ ಸೋತರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ವಾಲಿಫೈಯರ್ 1ಕ್ಕೆ ಆಯ್ಕೆಯಾಗಿದ್ದು, ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಎದುರಾಳಿ ತಂಡದ ಟ್ರಾವಿಸ್ ಹೆಡ್ ರನ್ನ ಕೆಣಕಿ ಮುಖಭಂಗಕ್ಕೊಳಗಾಗಿದ್ದಾರೆ. 2023ರ ವಿಶ್ವಕಪ್ ಫೈನಲ್ನಲ್ಲಿ ಜೀವನ ಪೂರ್ತಿ ಮರೆಯಲಾಗದಂತಹ ಕಹಿ ನೆನಪು ಕೊಟ್ಟಿರುವ ಟ್ರಾವಿಸ್ ಹೆಡ್ ರನ್ನ ಕೆಣಕಿದ ಕೊಹ್ಲಿ ಬೌಲಿಂಗ್ ಮಾಡು ಎಂದು ಚುಡಾಯಿಸಿದ್ದಾರೆ. ಓರ್ವ ಬ್ಯಾಟ್ಸ್ಮನ್ ಅನ್ನು ಬೌಲಿಂಗ್ ಮಾಡು ಎಂದು ಕಿಚಾಯಿಸುವುದು ಎಷ್ಟು ಸರಿ? ಇದೇ ಕೊಹ್ಲಿ ಬೌಲಿಂಗ್ ಮಾಡಿದಾಗ ಆಲ್ಬಿ ಮಾರ್ಕೆಲ್ ಕೊಟ್ಟ ರೀತಿಯ ಉತ್ತರವೇ ಅಲ್ಲವೇ ಬಹುತೇಕ ಎಲ್ಲಾ ಬ್ಯಾಟ್ಸ್ಮನ್ಗಳಿಗೂ ಸಿಗೋದು? ಹೌದು, ಕೊಹ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಹೆಡ್ಗೆ ಬೌಲಿಂಗ್ ಮಾಡುವಂತೆ ಕೊಹ್ಲಿ ಆಹ್ವಾನಿಸಿ ಕಾಲಿಳಿತು. ಆದ್ರೆ ನಾಯಕ ಪ್ಯಾಟ್ ಕಮಿನ್ಸ್ ಇದನ್ನ ಬಿಟ್ಟು ಬಿಡ್ತಾರಾ? RCB ನಾಯಕ ಸ್ಪಿನ್ ಸ್ಪೆಷಲಿಸ್ಟ್ ರಜತ್ ಪಟಿದಾರ್ ಆಡುವಾಗಲೇ ಹೆಡ್ಗೆ ಬಾಲ್ ಕೊಟ್ಟರು. ಪರಿಣಾಮ ಅರ್ಧಶತಕ ಬಾರಿಸಿದ ಪಟಿದಾರ್ ಸ್ಮರಣ್ ರವಿಚಂದ್ರನ್ಗೆ ಕ್ಯಾಚ್ ನೀಡಿ ಔಟ್ ಆದ್ರು. ಈ ಮೂಲಕ ಕೊಹ್ಲಿ ಆಸೆಯಂತೆ ಕಮಿನ್ಸ್ ಹೆಡ್ಗೆ ಬಾಲ್ ನೀಡಿ ವಿಕೆಟ್ ತೆಗೆಸಿ ಅವಮಾನಿಸಿ ಬಿಟ್ರು.